ಹಾಯ್, ನನ್ನ ಹೆಸರು ಸುಜಾತ ಅಂತ. ನಾನು ಹುಟ್ಟಿದ್ದು ಬಂದು ಹರಿಹರದಲ್ಲಿ. ಆ ಬೆಳೆದಿದ್ದು ಎಲ್ಲ ಹರಿಹರದಲ್ಲೇ. ಮದ್ವೆ ಮಾಡ್ಕೊಟ್ಟಿದ್ದು ಬಂದು ಶಿವಮೊಗ್ಗ. ಹಸ್ಬೆಂಡ್ ಬಂದು ನಮ್ದು ಓಂ ಕಾರ್ತಿಕ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ. ಸೊ ಅವರು ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಅಲ್ಲೇ ಆಟೋಮೊಬೈಲ್ ಶಾಪ್ ಮಾಡಿದ್ರು, ಅದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ನನಗೆ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಅದು ವರ್ಕ್ ಇಂದಷ್ಟು ಇಂಟ್ರೆಸ್ಟ್ ಇಲ್ಲ. ನನ್ನ ಕಾಲ್ ಮೇಲೆ ನಾನ್ ನಿಂತ್ಕೊಬೇಕು, ನಾನ್ ಏನಾದ್ರು ಮಾಡ್ಬೇಕು ಅನ್ನೋದ್ರಲ್ಲೇ ತುಂಬಾ ಇದಾಗಿದ್ದೆ. ಸೊ ಆಮೇಲೆ ಹೀಗೆ ಹುಡುಕ್ತಾ ಇದ್ದಂಗೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಯಿ ಕೃಪದೊಂದು ವಿಡಿಯೋಸ್ ನೋಡಿದೆ. ಸೊ ಅದನ್ನ ನೋಡ್ಕೊಂಡು ಅಲ್ಲಿ ಹೋಗಿ ಒಂದ್ಸಲ ಸರ್ ಅನೀಶ್ ಸರ್ ಹತ್ರ ಹೋಗಿ ಮಾತಾಡದೆ. ಮಾತಾಡ್ಕೊಂಡ್ ಬಂದ್ಮೇಲೆ ಇನ್ನೊಂದ್ 2 ಬೋಟಿಕ್ಸ್ ನೋಡಿದ್ವಿ. ಮತ್ ನನಗೆ ಅಲ್ಲಿ ಎಲ್ಲೂ ಸಮಾಧಾನ ಅನಿಸ್ಲಿಲ್ಲ. ಸರ್ ಅಷ್ಟು ಯಾರು ನಮಗ್ ಕ್ಲಿಯರಿಟಿಯಾಗಿ ಏನು ಹೇಳಿಲ್ಲ ವಿಷಯಗಳು. ಆಮೇಲೆ ಚೆನ್ನಾಗಿದೆ, ಅಲ್ಲಿ ನಾವು ಕಲ್ತ್ರೆ ಏನಾದ್ರು ಒಂದು ಯೂಸ್ ಆಗುತ್ತೆ ಅನ್ನೋ ಇದ್ರಲ್ಲಿ ಹೋಗಿ ಜಾಯಿನ್ ಆದ್ವಿ. ಬಟ್ ಸರ್ ಅಷ್ಟು ಯಾರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಅನೀಶ್ ಸರ್ ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿ ಒಂದು ಅಷ್ಟೇ, ಅರ್ಥ ಆಯ್ತಾ ಇಲ್ವಾ ಅಂತ ಕೇಳಿ 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 ಒಂದೊಂದು ವಿಷಯನು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಲ್ಲಿಂದ ಹೊರಗ್ ಬಂದ್ಮೇಲೆ ಏನ್ ಮಾಡೋದು ಅಂತ ತುಂಬಾನೇ ಇದು ಮಾಡಿದ್ವಿ. ಬಟ್ ಆಮೇಲೆ ಅಲ್ಲಿ ಕಲ್ತಿದ್ದನ್ನ ಇಟ್ಕೊಂಡು ನಾವ್ ಏನಾದ್ರು ಒಂದು ಪ್ರೊಫೆಷನಲ್ ಆಗಿ ಮಾಡೋಣ ಅಂತೇಳಿ ಒಂದ್ ಸಣ್ಣದಾಗಿ ನಾನೇ ಮನೇಲಿ ಒಂದು ಬೋಟಿಕ್ ನ ಸ್ಟಾರ್ಟ್ ಮಾಡ್ಕೊಂಡೆ. ಆರ್ಡರ್ಸ್ ಗಳು ಒಂದೊಂದೇ ಆರ್ಡರ್ಸ್ ಗಳು ಬರ್ತಾ ಇದೆ ಈಗ. ವೆಸ್ಟರ್ನ್ ಬ್ಲೌಸ್, ಇಂಡೋ ವೆಸ್ಟರ್ನ್ಸ್, ಡ್ರೆಸ್, ಲೆಹೆಂಗಾ, ಗೌನ್ಸ್ ಗಳು ಪ್ರತಿಯೊಂದನು ಮಾಡುವಂತ ಕೇಪಬಿಲಿಟಿ ಇದೀವಿ. ಸರ್ ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಅದ್ರಿಂದ ತುಂಬಾ ಚೆನ್ನಾಗಿ ವರ್ಕು ನಡೀತಾ ಇದೆ. ಎಲ್ಲದನ್ನು ನಾವೇ ಮಾಡಿ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ. ಕಸ್ಟಮರ್ಸ್ ಬರ್ತಾ ಇದಾರೆ ಈಗ ಕೆಲವರು. ಹಂಗೆ ಒಬ್ರಿಂದ ಗೊತ್ತಾಗಿ ಬರ್ತಾ ಇದಾರೆ ಕಸ್ಟಮರ್ಸ್ ಗಳು. ಮತ್ತೆ ಈ ಮಿಷಿನ್ ಇದ್ರ ಬಗ್ಗೆ ನಾನು ತುಂಬಾನೇ ಹೇಳ್ಬೇಕು. ಇದು ನಾನು ಎಂಬ್ರಾಯ್ಡಿಂಗ್ ಮಿಷಿನ್. ಸರ್ ಸಪೋರ್ಟ್ ಇಂದ ನಾನು ತುಂಬಾನೇ ಇದು ಮಾಡಿ ತಗೊಂಡಿದ್ದೆ ಮಿಷಿನ್ ನ. ಅಂದ್ರೆ ತಗೊಂಡಾಗ ತುಂಬಾ ಹೆದರ್ದೆ ಈ ಮಿಷಿನ್ ಹೇಗೋ ಏನು ಅಂತೇಳಿ. ಬಟ್ ಸರ್ ತುಂಬಾ ಧೈರ್ಯ ಕೊಟ್ಟಿ ನಾವ್ ಜೊತೆಲಿ ಇರ್ತೀವಿ, ನಾವ್ ಹೇಳ್ಕೊಡ್ತೀವಿ ಅಂತ ಹೇಳಿದ ಮಾತು ಇದುವರೆಗೂ ಅವ್ರು ತಪ್ಪಿಲ್ಲ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಮತ್ತೆ ಎಲ್ಲಾ ಕೋರ್ಸ್ ಮುಗಿದ್ಮೇಲೆ 3.5 ತಿಂಗಳು ಆದ್ಮೇಲೆ ನಮಗೆ ಅಂತ ಒಂದು ಪೋರ್ಟ್ಫೋಲಿಯೋ ಶೂಟ್ ಅಂತ ಒಂದು ಅರೇಂಜ್ ಮಾಡ್ಕೊಟ್ರು. ನಮಗೆ ಅಂತ ಒಂದು ಸ್ಟೇಜ್ ಕೊಟ್ರು. ಒಂದ್ ಮಾಡೆಲ್ಸ್ ಗಳಿಗೆ ನಾವು ವೆಸ್ಟರ್ನ್, ಇಂಡೋ ವೆಸ್ಟರ್ನ್ ಡ್ರೆಸ್ ಗಳನ್ನ ನಾವು ರೆಡಿ ಮಾಡಿಸ್ಕೊಟ್ವಿ ಅವರಿಗೆ. ಅದನ್ನ ಹೇಗ್ ರೆಡಿ ಮಾಡೋದು, ಒಂದ್ ಸ್ಟೇಜ್ ಮೇಲೆ ಹೇಗ್ ಅದನ್ನ ಚೆನ್ನಾಗ್ ಕಾಣಿಸ್ಬೇಕು ಅನ್ನೋ ರೀತಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಶೂಟ್ ತುಂಬಾ ಚೆನ್ನಾಗಾಯ್ತು ಅಲ್ಲಿ ಪೋರ್ಟ್ಫೋಲಿಯೋ ಶೂಟ್ ಅಲ್ಲಿ. ನಮ್ ಬೋಟಿಕ್ ನೇಮ್ ಬಂದು ಈಶಾ ಬೋಟಿಕ್ ಅಂತ. ನಿಯರಬಲ್ ಫ್ರೀಡಂ ಪಾರ್ಕ್ ಆಪೋಸಿಟ್ ಅಲ್ಲಿ ವಿನೋಬ್ ನಗರ ಫಸ್ಟ್ ಸ್ಟೇಜ್ 5th ಕ್ರಾಸ್ ಅಲ್ಲಿ ಇದೀವಿ. ಕಸ್ಟಮರ್ ಯಾರೇ ವಿಸಿಟ್ ಮಾಡಿ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತೀವಿ ನಾವಿಲ್ಲಿ. ಥ್ಯಾಂಕ್ ಯು ಸೋ ಮಚ್.